ಹಲೋ ವಿವಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಥಮೆಟಿಕ್ಸಿಗೆ ಸಂಬಂಧಪಟ್ಟಿರುವಂತಹ ಈಸಿಯಾಗಿ ಮಾಡುವಂಥ ಕ್ಯಾಲ್ಕುಲೇಷನ್ನ ಕ್ವಶನ್ಸನ್ನು ನಾನು ತೊಗೊಂಬಂದಿದ್ದೇನೆ. ಈ ಒಂದು ವಿಡಿಯೋ ಯಾಕೆ ಯೂಸ್ ಆಗುತ್ತೆ ಅಂತಂದರೆ, ಕ್ವಶನ್ ಪೇಪರ್ ಮಾಡಬೇಕಾದ್ರೆ ನಮಗೆ ಈಸಿ ಟಾಪಿಕನ್ನು ಸಪ್ರೇಟ್ ಮಾಡಿಬಿಟ್ಟು ಅದನ್ನು ಫಸ್ಟು ಬರೆಯೋ ಹಾಗೆ ಮಾಡಿಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಹಾಗಾಗಿ ನಮಗೆ ಈಸಿಯಾಗಿರುವಂತಹ ಕ್ಯಾಲ್ಕುಲೇಷನ್ಸಿನ ಕ್ವೆಶನ್ಸು ಮತ್ತು ಅದರ ಟಾಪಿಕ್ಸನ್ನು ಫಸ್ಟು ಏನು ಮಾಡಬೇಕು, ನೋಟ್ ಮಾಡಿಟ್ಕೊಂಡು ಎಕ್ಸಾಮ್ ಟೈಮ್ನಲ್ಲಿ ಆ ಕ್ವಶನ್ ಪೇಪರ್ ಬಂದ ತಕ್ಷಣ ಆ ಟಾಪಿಕ್ ಕ್ವಶನ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಆನ್ಸರ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡ್ತಾ ಬರೋಣ ಏನೇನು ಟಾಪಿಕ್ ಈಸಿಯಾಗಿ ಕ್ಯಾಲ್ಕುಲೇಟು ಮಾಡ್ಬೋದು, ಯಾವ ಥರ ಕ್ವಶನ್ಸ್ ಬರ್ತಾ ಹೋಗುತ್ತೆ ಅಲ್ಲಿ ಅಂತ. ಫಸ್ಟು ನಾವು ಪಾಲಿಗಾನ್ ಟಾಪಿಕನ್ನು ತೊಗೊಳ್ಳೋಣ. ಯಾಕೆ ಅಂತಂದರೆ ಇದರಲ್ಲಿ ತುಂಬ ಈಸಿ ಅಂತಂದರೆ ಅದು ಪಾಲಿಗಾನ್ ಟಾಪಿಕ್ಕು. ಇದರಲ್ಲಿ ಯಾವ ಥರ ಕ್ವಶನ್ಸ್ ಬರ್ತಾವೆ ಅಂತ ನೋಡ್ತಾ ಹೋದರೆ ವರ್ಟಸಿಕ್ಸು, ಎಡ್ಜಸ್ಸು, ಫೇಸಸ್ ಕಂಡುಹಿಡಿಯುವಂಥದ್ದು. ಇವಾಗ ಒಂದು ಕ್ವಶನ್ನ ನಾನು ಹಾಕ್ತೀನಿ, ನೋಡ್ಕೊಳ್ಳಿ. ದ ನಂಬರ್ಸ್ ಆಫ್ ದ ವರ್ಟಸಸ್, ಎಡ್ಜಸ್ ಆ್ಯಂಡ್ ಫೇಸಸ್ ಆಫ್ ಎ ಪಾಲಿಗಾನ್ಸ್ ಆರ್ ರೆಸ್ಪೆಕ್ಟಿವ್ಲಿ 10, 15x. ದೆನ್ ದ ವ್ಯಾಲ್ಯೂ ಆಫ್ 3x - 12 ಅಂತ ಇದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಥರ ಸಾಲ್ವ್ ಮಾಡಬೇಕು ಅಂತಂದರೆ, ಗಿವನ್ ಪಾಲಿನಾಮ್ಸ್ ಬರೀಬೇಕು. 4 VEF 10, 15x ಅದು ಗಿವನ್ ಆಗಿದೆ. ಇದ್ರ ಫಾರ್ಮುಲಾ ಏನು ಅಂತಂದರೆ ಸಿಂಪಲ್ ನೋಡಿ, F + V = E + 2. ಇದು ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಕಂಡುಹಿಡಿಬೋದು. ಇಲ್ಲಿ ನಮಗೆ 3 ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, ನಾವು F1 ಕಂಡುಹಿಡಿಬೇಕು. ಆಯಿತಾ? ಇದರಲ್ಲಿ ನಮಗೆ V ಕೊಟ್ಟಿದ್ದಾರೆ, F ಗೊತ್ತಿಲ್ಲ, E ಕೊಟ್ಟಿದ್ದಾರೆ. ಅದನ್ನು ಹಾಕೊಂಡ್ಬಿಟ್ಟು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಬಂದೋಯ್ತು. x + 10 = 15 + 2. ಎಕ್ಸ್ ವ್ಯಾಲ್ಯೂ ಇದನ್ನು ಏನು ಮಾಡಬೇಕು, ಇದು 17 ಆಗುತ್ತೆ. ಇದನ್ನು ಈ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. x = 7 ಬರುತ್ತೆ. ಆಮೇಲೆ ಏನು ಕೇಳಿದ್ದಾರೆ, ಕಂಡೀಷನ್ ಏನು ಕೇಳಿದ್ದಾರೆ, ದೆನ್ ದ ವ್ಯಾಲ್ಯೂ ಆಫ್ 3x - 12 ಅಂತಂದಾಗ ಅದನ್ನು ಹಾಕ್ಕೊಂಡು ಎಕ್ಸ್ ವ್ಯಾಲ್ಯೂ ಈ ಒಂದು ಕಂಡೀಷನಲ್ಲಿ ಹಾಕ್ಕೊಂಡು ಮಾಡಿದರೆ 9 ಬರುತ್ತೆ. ಆಯಿತಾ? ನಾವು ಮ್ಯಾಥ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಯಾವ ಥರ ಟ್ರಿಕ್ಕನ್ನು ಯೂಸ್ ಮಾಡಿಕೊಂಡ್ರೆ ನಮಗೆ ಮ್ಯಾಥ್ಸ್ ಪ್ರಾಬ್ಲಮ್ಮು ಬೇಗ ಅರ್ಥ ಆಗುತ್ತೆ, ಆಮೇಲೆ ಮಾಡಲಿಕ್ಕೂ ಸುಲಭ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಫಸ್ಟು ಕ್ವಶನನ್ನು ನಾವು ಏನು ಮಾಡಬೇಕು, ಅರ್ಥ ಮಾಡಿಕೊಂಡು ಭಾಗ ಮಾಡ್ಕೊತ ಹೋಗಬೇಕು. ಆಯಿತಾ? ಆವಾಗ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಕ್ಯಾಲ್ಕುಲೇಷನ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಇದೇ ಕ್ವಶನ್ನೇ ತೊಗೊಳ್ಳೋಣ. ದ ನಂಬರ್ ಆಫ್ ವರ್ಟಸಿಸ್, ಎಡ್ಜಸ್ ಆ್ಯಂಡ್ ಫೇಸಸ್ ಆಫ್ ಎ ಪಾಲಿಹೆಡ್ರಾನ್ ಆರ್ ರೆಸ್ಪೆಕ್ಟಿವ್ಲಿ 10, 15 ಆ್ಯಂಡ್ x. ಇಲ್ಲಿ ತನಕ ನಾವು ನೋಡ್ಕೊಬೇಕು ಏನು ಅರ್ಥ ಆಗಿದೆ ಇಲ್ಲಿ ಅಂದರೆ, ಅವ್ರು ಕೊಟ್ಟಿರುವಂಥ ಒಂದು ಪಾಲಿಹೆಡ್ರಾನಲ್ಲಿ ವರ್ಟಸಿಸ್ಸು, ಎಡ್ಜಸ್ಸು, ಫೇಸಸ್ ಇದೆ. ಅದು ಯಾವ ವ್ಯಾಲ್ಯೂ ಇದೆ ಅದರದ್ದು ಅಂದರೆ 10, 15, x. ಇದು ಒಂದು ಡಾಟಾ ನಮಗೆ ಗೊತ್ತಾಯಿತು. ಇದು ಫಸ್ಟ್ ಪಾರ್ಟು. ಆಯಿತಾ? ನೆಕ್ಸ್ಟ್ ಏನು, ದ ವ್ಯಾಲ್ಯೂ ಆಫ್ 3x - 12 ಈಸ್ ಡ್ಯಾಶ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಕಂಡೀಷನ್ ಕೊಟ್ಟಿದ್ದಾರೆ. ಏನು ಕಂಡೀಷನ್ನು, ದ ವ್ಯಾಲ್ಯೂ ಆಫ್ 3x - 2. ನೆಕ್ಸ್ಟ್ ಕಂಡೀಷನ್ ಕೊಟ್ಟಿದ್ದಾರೆ ಅಂತ ಈ ಥರ ಬಿಡಿಸಿ ನಾವು ಕ್ಯಾಟಗರಿ ವೈಸ್ ಮಾಡಿಕೊಂಡ್ರೆ ನಾವು ಈಸಿಯಾಗಿ ಕನ್ಫ್ಯೂಷನ್ ಇಲ್ದೇ ಅರ್ಥ ಮಾಡ್ಕೋಬೋದು. ಬಿಡಿಸ್ಬೇಕಾದ್ರೆ ಯಾವ ಸ್ಟೆಪ್ಪನ್ನು ಫಸ್ಟ್ ಹಾಕ್ಕೊಂಡು ಬಿಡಿಸ್ಬೇಕು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಶೇಪ್ಗಳನ್ನು ನಾನು ನೋಟ್ ಮಾಡಿಟ್ಕೊಂಡಿದ್ದೀನಿ. ಅದರದ್ದು ವರ್ಟಸಸ್ಸು ಮತ್ತು ಎಡ್ಜಸ್ಸು, ಫೇಸಸ್ನ ನೋಟ್ ಮಾಡಿಟ್ಕೊಂಡಿದ್ದೀನಿ. ಬೇಕಂದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ. ಹಾಗೆಯೇ ಜಾಸ್ತಿ ಕೇಳುವಂಥದ್ದು ಯಾವುದು ಅಂದರೆ ಪ್ರಿಸಮನ್ನು ಕೇಳ್ತಾರೆ. ಪ್ರಿಸಮಲ್ಲಿ ನಮಗೆ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಈ ಒಂದು ಬೇಸು. ಇಲ್ಲಿ ಬೇಸ್ ಯಾವುದಿರುತ್ತೋ ಮೇಲ್ಗಡೆನೂ ಅದೇ ಇರುತ್ತೆ. ಆಯಿತಾ? ಅವಾಗ ಏನಾಗುತ್ತೆ, ಅದು ಪ್ರಿಸಮ್ ಆಗುತ್ತೆ. ಪಿರಮಿಡ್ಡಿಗೆ ಏನಾಗುತ್ತೆ, ಬೇಸ್ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಮೇಲ್ಗಡೆ ಟಾಪು ಪಾಯಿಂಟಲ್ಲಿರುತ್ತೆ, ಅದು ಪಿರಮಿಡ್ಡು. ಇವೆರಡಕ್ಕೂ ಡಿಫ್ರೆನ್ಸು ನೆನ್ಪಿಟ್ಕೊಂಡ್ರೆ ನೀವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಪಿರಮಿಡಲ್ಲಿ ಮೇಲ್ಗಡೆ ಪಾಯಿಂಟ್ ಇರುತ್ತೆ, ಕೆಳಗಡೆ ಬೇಸು ಬೇರೆ ಶೇಪಲ್ಲಿ ಇರುತ್ತೆ. ಬಟ್ ಪ್ರಿಸಮಲ್ಲಿ ಬೇಸ್ ಏನಿರುತ್ತೋ ಮತ್ತು ಟಾಪ್ ಕೂಡ ಅದೇ ಇರುತ್ತೆ. ಓಕೆನಾ? ಇವೆಲ್ಲವೂ ತುಂಬಾ ಇಂಪಾರ್ಟೆಂಟು. ಒಂದು ಪಿರಮಿಡ್ಸು ಹಾಗೆಯೇ ಪ್ರಿಸಮು. ಸ್ಕ್ರೀನ್ಶಾಟ್ ತಗೊಳ್ಳಿ. ಹಾಗೆ ಈ ಒಂದು ಇದು ಫಾರ್ಮುಲಾಸ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಇಂಟೀರಿಯರ್ ಆ್ಯಂಗಲು ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ನ ಕಂಡುಹಿಡಿಯೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಇವಿಷ್ಟು ನಿಮಗೆ ಗೊತ್ತಾಯಿತು ಅಂತಂದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು, ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. ನಾನಿಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೀವು ಇದ್ರದ್ದು ಒಂದು ಎಕ್ಸಾಂಪಲ್ ತೊಗೊಂಡು ಮಾಡಿಟ್ಕೊಳ್ಳಿ. ರೆಫರೆನ್ಸಿಗೆ ಲಾಸ್ಟ್ ಮೂಮೆಂಟಿಗೆ ರೀಕಾಲ್ ಮಾಡಬೇಕಾದ್ರೆ ಯೂಸ್ ಆಗುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ಕು ಅಂತಂದರೆ ತುಂಬ ಈಸಿಯಾಗಿರೋಂಥ ಟಾಪಿಕ್ಕು ಅಂದರೆ ಡಾಟಾ ಹ್ಯಾಂಡಲಿಂಗ್ ಕ್ವಶನ್ಸು. ಈ ಒಂದು ಡಾಟಾ ಹ್ಯಾಂಡಲಿಂಗಲ್ಲಿ ನಮಗೆ 4 ಇಂಪಾರ್ಟೆಂಟ್ ಟರ್ಮ್ಸ್ ಬರುತ್ತೆ. ಯಾವುದ್ಯಾವುದು ಅಂತಂದರೆ ಮೀನು, ಮೀಡಿಯನ್ನು
ಮೋಡು ರೇಂಜು ಅಂತೇಳ್ಬಿಟ್ಟು. ಆಯಿತಾ, ಮೀನು ಮತ್ತು ಇದು ಮೀನು, ಮೀಡಿಯನ್ನು, ಮೋಡು, ರೇಂಜು. ಇದ್ರದ್ದು ಫಾರ್ಮುಲಾ ನೋಡ್ತಾ ಹೋಗೋಣ. ಫಸ್ಟು ಏನು ಅಂತಂದರೆ, ಮೀನ್ ಅಂದರೆ ಸಮ್ ಆಫ್ ದ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಸಮ್ ಆಫ್ ದ ನಂಬರ್ ಆಫ್ ದ ಅಬ್ಸರ್ವೇಷನ್. ನಾವೇನು ರೀಡಿಂಗ್ ತೊಗೊಂಡಿರ್ತೀವೋ ಅದನ್ನು ಸಮ್ ಮಾಡಬೇಕು. ಆಮೇಲೆ ಕೆಳಗಡೆ ಎಷ್ಟು ರೀಡಿಂಗ್ ಇದೆಯೋ ಅಷ್ಟು ಮಾಡ್ಕೊಂಬಿಟ್ಟು, ಇವಾಗ ನೀವು 2 ಇದೆ, ಹಾಗೆ 2 ಇದೆ, 2 + 2 ಡಿವೈಡೆಡ್ ಬೈ ಎಷ್ಟಿದೆ ಅಂಕಿ, 2 ಅಂಕಿ ಇದೆ, 2. ಇಲ್ಲಿ 4 ಡಿವೈಡೆಡ್ ಬೈ 2 ಬರುತ್ತೆ. ಈ ಥರ ಮಾಡಬೇಕು ಮೀನ್ನ. ಇಲ್ಲಿ ಏನಂತಂದರೆ ಅಬ್ಸರ್ವೇಷನ್ ಏನೇನು ನೋಡ್ಕೊಬೇಕು ಅಂದರೆ ರೇಂಜ್ ಕೇಳ್ತಾರೆ. ರೇಂಜ್ ಅಂದರೆ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್. ಮೋಡ್ ಅಂದ್ರೇನು, ಮೋಸ್ಟ್ ಫ್ರೀಕ್ವೆಂಟ್ ನಂಬರ್, ಜಾಸ್ತಿ ಬಂದಿರುತ್ತಲ್ಲ ಫ್ರೀಕ್ವೆನ್ಸಿಯಲ್ಲಿ ಅದರದ್ದು ನಂಬರ್. ಮೀಡಿಯನ್ ಅಂತಂದರೆ ಮಿಡಲ್ ನಂಬರ್. ಇದು ಗೊತ್ತಾಯ್ತು ನಿಮಗೆ. ಮೀನ್ ಕಂಡುಹಿಡಿಯೋದೇನೆಂದರೆ ರೇಂಜ್ ಪ್ಲಸ್ ಮೋಡ್ ಪ್ಲಸ್ ಮೀಡಿಯನ್ ಡಿವೈಡೆಡ್ ಬೈ 3. ಎಷ್ಟು ನಂಬರ್ ಆಫ್ ಇದು ಇರುತ್ತೋ ಅಷ್ಟು ಬರುತ್ತೆ. ಆಯಿತಾ, ಇನ್ನೊಂದು ಇದರಲ್ಲಿ 2 ಥರ ಕ್ವೆಶನ್ಸ್ ಬರ್ತಾ ಹೋಗುತ್ತೆ. ನಾನು ಒಂದು ಥರ ತೋರಿಸಿದ್ದೀನಿ. ಇಲ್ಲಿ ನೋಡಿ, ಜಾಸ್ತಿ ಈ ಥರದ್ದು ಕೇಳ್ತಾರೆ. ಇನ್ನೊಂದು ಥರದ್ದು ಇದೆ, ಟೇಬಲ್ ಹಾಕಿ ರೀಡಿಂಗ್ ಇರುತ್ತೆ, ಅದು ಕೂಡ ಕೇಳ್ತಾರೆ. ಬಟ್ ಅದು ಅಪರೂಪಕ್ಕೆ ಕೇಳ್ತಾರೆ. ಆದರೂ ಅದನ್ನು ನೋಟ್ ಮಾಡಿ ಇಟ್ಕೊಂಡಿರಿ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸಿಂಪಲ್ ಆಗಿದೆ ಎಕ್ಸಾಂಪಲು. ಇಫ್ ದ ಮೀಡಿಯನ್ ಆಫ್ ಎ ಡಾಟಾ 38, 7, 3, 17, 15, 21, 24, 29, 23 ಈಸ್ ಎಕ್ಸ್. ಏನು ಹೇಳಿದ್ದಾರೆ, ಇದಿಷ್ಟು ಫ್ರೀಕ್ವೆನ್ಸಿಯ ಮೀಡಿಯನ್ನು ಎಕ್ಸ್ ಆಗಿದೆ. ಅರ್ಥ ಆಯ್ತಾ? ನಾವು ಕ್ವೆಶನ್ನ ಫುಲ್ ಓದ್ಬಿಟ್ರೆ ಕನ್ಫ್ಯೂಷನ್ ಆಗುತ್ತೆ. ಅರ್ಧ ಎಷ್ಟು ಬೇಕೋ ಅಷ್ಟೇ ಓದ್ಕೊಂಬಿಟ್ಟು ನೋಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಏನು ಹೇಳಿದ್ದಾರೆ, ಮೀಡಿಯನ್ನು ಇಷ್ಟು ಫ್ರೀಕ್ವೆನ್ಸಿ ಇರುವಂತಹ ಮೀಡಿಯನ್ನು ಎಕ್ಸಿಗೆ ಸಮನಾಗಿದೆ ಅಂತ ಹೇಳ್ತಾರೆ. ಆ್ಯಂಡ್ ದ ಮೀಡಿಯನ್ ಆಫ್ ದ ಡಾಟಾ ಒಬ್ಟೇನ್ಡ್ ಬೈ ರೀಪ್ಲೇಸಿಂಗ್ 3/33 ಆ್ಯಂಡ್ 8/18 ಇನ್ ದ ಎಬೋ ಡಾಟಾ ಈಸ್ ವೈ. ಮತ್ತೆ ಏನು ಕಂಡೀಷನ್ ಹೇಳಿದ್ದಾರೆ ಅಂತಂದರೆ, ಈ 3 ಜಾಗದಲ್ಲಿ 33 ಹಾಕಿದರೆ, 8 ಜಾಗದಲ್ಲಿ 18 ಹಾಕಿದರೆ, ಆಮೇಲೆ ಕಂಡುಹಿಡಿಯುವಂತಹ ಮೀಡಿಯಮ್ ಏನಾಗಿರುತ್ತೆ, ವೈ ಈಕ್ವಲ್ ಆಗಿರುತ್ತೆ. ಮತ್ತೊಂದು ಕಂಡೀಷನ್ ಹೇಳಿದ್ದಾರೆ, ಏನು, ದೆನ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ವೈ ಆ್ಯಂಡ್ ಎಕ್ಸ್. ಮೂರನೇದು ಏನು ಕೇಳಿದ್ದಾರೆ ಅವರು, ಇಲ್ಲಿ ಫೈಂಡ್ ಅನ್ನೋದನ್ನು ಕೇಳಿದ್ದಾರೆ. ಏನು ಫೈಂಡು, ಡಿಫ್ರೆನ್ಸ್ ಬಿಟ್ವೀನ್ ವೈ ಆ್ಯಂಡ್ ಎಕ್ಸ್ ಅಂತ ಕೇಳಿದ್ದಾರೆ. ಇವಾಗ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈಗ ಫಸ್ಟ್ ಸ್ಟೆಪ್ ಏನು ಹೇಳಿದ್ದಾರೆ ಅದನ್ನು ನಾವು ಅಸೆಂಡಿಂಗಲ್ಲಿ ಬರ್ಕೊಂಬಿಡ್ಬೇಕು. ಯಾವುದೇ ಒಂದು ಫ್ರೀಕ್ವೆನ್ಸಿ ಕೊಟ್ಟರು ನಾವು ಅದರಲ್ಲಿ ಅಸೆಂಡಿಂಗಲ್ ಆರ್ಡರಲ್ಲಿ ಬರ್ಕೊಂಬಿಡ್ಬೇಕು. ಆಯಿತಾ? ಯಾಕೆ ಅಂದರೆ ಮೀಡಿಯನ್ ಕೇಳಿದ್ದಾರೆ. ಮೀಡಿಯನ್ನಿಗೆ ನಾವು ಯಾವಾಗಲೂ ಮೀಡಿಯನ್ ಈಸ್ ದ ಆವ್ರೇಜ್ ಆಫ್ ಮಿಡಲ್ ಮೋಸ್ಟ್ ನಂಬರ್ ವೆನ್ ದ ಡಾಟಾ ಈಸ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್. ಮೀಡಿಯನ್ ಕಂಡುಹಿಡಿಬೇಕಂದ್ರೆ ಡಾಟಾ ಕೊಟ್ಟಿರುವಂಥ ಡಾಟಾ ಅಸೆಂಡಿಂಗ್ ಆರ್ಡರಲ್ಲಿ ಇರಬೇಕು. ಅದರ ಮಧ್ಯದಲ್ಲಿ ಇರುವಂಥ ಏನಂತಾರೆ ಅಬ್ಸರ್ವೇಷನು ಫ್ರೀಕ್ವೆನ್ಸಿ ಅಂತೀವಲ್ಲ, ಅದು ಏನಾಗಿರುತ್ತೆ, ಮೀಡಿಯನ್ ಆಗಿರುತ್ತೆ. ಬಟ್ ಇಲ್ಲಿ ನಮಗೆ ಆಡ್ ನಂಬರಲ್ಲಿ ಕೊಟ್ಬಿಟ್ಟಿದ್ದಾರೆ. ಎಷ್ಟಂತ 1 2 3 4 5 6 7 8 9 10. ಸಾರಿ, ಇದು ಈವನ್ ನಂಬರಲ್ಲಿ ಕೊಟ್ಟಿದ್ದಾರೆ. ಆಡ್ ನಂಬರ್ ಕೊಟ್ಟರೆ ಮಧ್ಯದಲ್ಲಿ ಇರುವಂತಹ ನಂಬರ್. ಇವಾಗ ಸಿಂಪಲ್ಲು 1 5 6 ಅಂತಿದ್ದಾಗ ಮಧ್ಯದಲ್ಲಿರುವಂಥ ನಂಬರ್ ಏನಾಗುತ್ತೆ, ಮೀಡಿಯನ್ ಆಗುತ್ತೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, 1 5 6 7 ಅಂತ ಕೊಟ್ಬಿಟ್ಟಾರೆ. ಇದರಲ್ಲಿ ಮಧ್ಯ ಕಂಡುಹಿಡಿಯಿರಿ ಅಂದರೆ ಹೆಂಗೆ ಕಡಿಬೇಕು, ಇದನ್ನು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕು. ಆಯಿತಾ? ಅದೇ ಥರನೇ ಇವಾಗ ಇದು ಮಧ್ಯದಲ್ಲಿ ಕಂಡುಹಿಡಬೇಕು. 1 2 3 4 ಆ ಕಡೆ ದಬ್ಬಿದ್ವಿ, 1 2 3 4 ಆ ಕಡೆ ದಬ್ಬಿದ್ವಿ. ಉಳಿದಿರೋದು ಎಷ್ಟಿದೆ, 7 2 2 ಇದೆ. ಇದನ್ನು ನಾವು ಏನು ಮಾಡಬೇಕು, ಮೀಡಿಯನ್ ತೆಗಿಬೇಕು. ಹಾಗಾದರೆ 5th ಟರ್ಮು 6th ಟರ್ಮಿಂದ ಮೀಡಿಯನ್ ತೆಗಿತಿದ್ದೀವಿ. ಅವಾಗ ಏನಾಗುತ್ತೆ, 17 + 2 ಡಿವೈಡೆಡ್ ಬೈ 2 17 + 21 ಡಿವೈಡೆಡ್ ಬೈ 2 ಆಗುತ್ತೆ. ಆವಾಗ 38 ಡಿವೈಡೆಡ್ ಬೈ 2 ಆಗುತ್ತೆ. ಆವಾಗ 19 ಬರುತ್ತೆ. ಅಂದರೆ ಎಕ್ಸ್ ವ್ಯಾಲ್ಯೂ ಏನು, 19. ಈ ಒಂದು ಫ್ರೀಕ್ವೆನ್ಸಿಯ ಒಂದು ಮೀಡಿಯನ್ ಏನಾಗಿರುತ್ತೆ, 19 ಆಗಿರುತ್ತೆ. ಅದೇ ಥರನೇ ನೆಕ್ಸ್ಟ್ ಕಂಡೀಷನ್ ಏನು ಹೇಳಿದ್ದಾರೆ ಅವರು, 3ನ 33ಗೆ ರೀಪ್ಲೇಸ್ ಮಾಡಿದರೆ, ಇದನ್ನು 3ನ ಸರಿಸ್ಬಿಡೋದಂತೆ, ತೆಗ್ದಾಕ್ಬಿಡೋದು, 33ನ ಹಾಕ್ಬಿಡೋದು ಆ ಜಾಗದಲ್ಲಿ. ಮತ್ತು 8ನ್ನು ಸರಿಸ್ಬಿಡೋದು, ಏನು ಬೇಡ ಹೋಗು ಅಂತ ಹೇಳ್ಬಿಟ್ಟು 18ನ್ನು ತಂದು ಹಾಕಿದಾಗ ಎಷ್ಟಾಗುತ್ತೆ ಫ್ರೀಕ್ವೆನ್ಸಿ. ನೀವು ಕನ್ಫ್ಯೂಷನ್ ಮಾಡೋಕೆ ಈ ಥರ ಮಾಡಿರ್ತಾರೆ. ಅವಾಗ ಏನು ಮಾಡಿಬಿಡ್ತಾರೆ, ನೀವು ಸೇಮ್ ಅಲ್ಲಿದ್ದು ಚೇಂಜ್ ಮಾಡ್ತೀರಿ. ಚೇಂಜ್ ಮಾಡಿದ್ರೆ ಅಸೆಂಡಿಂಗ್ ಆರ್ಡರ್ ಏನಾಗುತ್ತೆ, ಮತ್ತೆ ಚೇಂಜ್ ಆಗುತ್ತೆ. ಅದಕ್ಕೆ ಮತ್ತೆ ಅಸೆಂಡಿಂಗ್ ಆರ್ಡರ್ ಬರಬೇಕು ನೀವು. ಆವಾಗ 7 15 17 18 21 23 24 29 30 33 ಆಗುತ್ತೆ. ಆಮೇಲೆ ಅದಕ್ಕೆ ನೀವು ಮತ್ತೆ ಏನು ಮಾಡಬೇಕು, 1 2 3 4 ದಬ್ಬಬೇಕು, 1 2 3 4 ದಬ್ಬಬೇಕು. ಮಧ್ಯದಲ್ಲಿ ಇರುವಂಥದ್ದನ್ನು ಮೀಡಿಯನ್ ಮಾಡಿ ತೆಗಿಬೇಕು. ಅವಾಗ ವೈ ಏನಾಗಿರುತ್ತೆ, 22 ಆಗಿರುತ್ತೆ. ಆಯಿತಾ? ನೆಕ್ಸ್ಟು ಡಿಫ್ರೆನ್ಸ್ ಬಿಟ್ವೀನ್ ವೈ ಆ್ಯಂಡ್ ಎಕ್ಸ್. ಇದನ್ನು ಲಾಸ್ಟ್ ಕಂಡೀಷನ್ ಕೇಳ್ಬಿಟ್ಟಾರ ಅವರು. ಅವಾಗ ಏನು ಮಾಡಬೇಕು, ಎರಡನ್ನೂ ಡಿಫ್ರೆನ್ಸ್ ತೆಗೆದ್ರೆ ನಮಗೆ ಏನು ಬರುತ್ತೋ ಅದೇ ಆನ್ಸರು ಆಪ್ಷನಲ್ಲಿ ಹುಡುಕ್ಬೇಕು ಅಷ್ಟೇ. ಸಿಂಪಲ್. ಇದರಲ್ಲಿ ಇದೇ ಸಿಂಪಲ್. ಇನ್ನೊಂದು ಕಷ್ಟ ಏನಿದೆ ಇದರಲ್ಲಿ ಅಂತಂದರೆ, ಬೇರೆ ಥರ ಕ್ವಶನ್ ಕೇಳ್ತಾರೆ. ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ಇವಾಗ ಒಬ್ಬ ಸ್ಟೂಡೆಂಟು ಏನು ಮಾಡಿರ್ತಾನೆ, ಸಬ್ಜೆಕ್ಟ್ ಬರಿತೀನಿ, ಮ್ಯಾಥ್ಸಲ್ಲಿ
ಅವನು 35 ತೊಗೊಂಡಿರ್ತಾನೆ. ಹಾಗೆ ಕನ್ನಡದಲ್ಲಿ 28 ತೊಗೊಂಡಿರ್ತಾನೆ. ಹಾಗೆ ಸೋಷಿಯಲಲ್ಲಿ 32 ತೊಗೊಂಡಿರ್ತಾನೆ. ಇಂಗ್ಲೀಷಲ್ಲಿ 30 ತೊಗೊಂಡಿರ್ತಾನೆ. ಈ ಥರ ಇರುತ್ತೆ. ಹಾಗಂದರೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ ಕಂಡುಹಿಡಿಯೋದಕ್ಕೆ, ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಆಮೇಲೆ ಮೀಡಿಯನ್ ಕಂಡುಹಿಡೀರಿ ಅಂತ ಕೊಟ್ಟಿರ್ತಾರೆ. ಈ ಥರ ಎಲ್ಲ ಕೊಡ್ತಾರೆ. ಆವಾಗ ನೀವು ಈ ಥರ ಮೀಡಿಯನ್ನ ಕಂಡುಹಿಡ್ಕೊಂಡು ಸಾಲ್ವ್ ಮಾಡಬೇಕು, ಆಯಿತಾ. ಅವಾಗೇನಾಗುತ್ತೆ ಅಂತಂದರೆ ರೇಂಜ್ ಕಂಡುಹಿಡಿಬೇಕಾಗುತ್ತೆ. ರೇಂಜ್ ಕಂಡುಹಿಡ್ಕೊಂಡು ಮ್ಯಾಕ್ಸಿಮಮ್ ಯಾವುದು ಮಿನಿಮಮ್ ಯಾವುದು ಅಂತ ಕಂಡುಹಿಡ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಇದು ಒಂದು ಈಸಿಯಾಗಿರುವಂಥ ಒಂದು ಕ್ವೆಶನ್ನು. ಆಮೇಲೆ ಬೋರ್ಡಮಸ್ ಲೆಕ್ಕನೂ ತುಂಬಾ ಈಸಿ ಇದೆ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಷನ್ಸು ಪ್ರಾಬ್ಲಮ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಇವೆಲ್ಲ ನೋಡ್ಕೊಂಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಜಾಮೆಟ್ರಿ ಅಂತ ಬಂದರೆ ಅದರ ತುಂಬ ಈಸಿ ಅಂತಂದರೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಂಡುಹಿಡಿಯೋದು, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಕಂಡುಹಿಡಿಯೋದು. ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತಂದರೆ 2 ಆ್ಯಂಗಲ್ ಪ್ಲಸ್ ಮಾಡಿದರೆ ಸಮ್ ಮಾಡಿದರೆ 90 ಡಿಗ್ರಿ ಆಗಿರುತ್ತೆ. ಹಾಗೆ ಸಪ್ಲಿಮೆಂಟ್ರಿ ಆ್ಯಂಗಲ್ಲು 2 ಆ್ಯಂಗಲ್ನ ಸಮ್ ಮಾಡಿದರೆ ನಮಗೆ 180 ಬರಬೇಕು. ಈ ಥರದ್ದು ಕ್ವಶನ್ನು ತುಂಬ ಬರುತ್ತೆ. ಅದರ ಕಡೆಗೆ ಗಮನ ಕೊಡಿ. 1 ಮಾರ್ಕ್ಸ್ ಕ್ವಶನಲ್ಲೂ ಬರುತ್ತೆ. ಇನ್ನೊಂದು ಯಾವ ಥರ ಇರುತ್ತೆ ಅಂದರೆ ಈ ಒಂದು ಪಿಕ್ಚರ್ ಹಾಕ್ಬಿಟ್ಟು ಕೊಡ್ತಾರೆ. ಇದ್ರದ್ದು ಒಂದು ಕೇಳಿರ್ತಾರೆ. ಹಾಗಾದರೆ ಇದು ಎಷ್ಟು, ಇದು 3x, ಇದು ಎಕ್ಸ್ ಆಗಿದ್ದರೆ ಇದು ಎಷ್ಟು ಅಂತ ಕೇಳ್ತಾರೆ. ಈ ಥರ ಕ್ವಶನ್ಸು ಬರ್ತಾ ಹೋಗುತ್ತೆ ಈ ಎಲ್ಲ ಟಾಪಿಕಲ್ಲಿ. ನಾನು ಇವಾಗ ಒಂದು ಕ್ವಶನ್ ಆರಿಸ್ಕೊಂಡಿದ್ದೀನಿ, ಅದನ್ನು ನೋಡೋಣ. The difference between two supplementary angle is 20 degree. If the smaller of this angle is P, then the value of 3P minus 50 degree is dash ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕ್ವಶನ್ ಏನಿದೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟರಿ ಆ್ಯಂಗಲ್ ಇಸ್ 20. ಅಂದರೆ ಸಪ್ಲಿಮೆಂಟರಿ ಆ್ಯಂಗಲ್ ಅಂದ್ರೇನು ನಾವು ಫಸ್ಟ್ ತಿಳ್ಕೊಬೇಕು. 2 ಆ್ಯಂಗಲ್ನ ಸಮ್ ಮಾಡಿದರೆ 180 ಡಿಗ್ರಿ ಬರಬೇಕು ಕಂಡೀಷನ್ ಸಪ್ಲಿಮೆಂಟರಿ, ಆಯಿತಾ. ಇಲ್ಲಿ ನಾವು ಬರ್ಕೊಬೇಕು ಆ್ಯಂಗಲ್ ಎಮ್ ಪ್ಲಸ್ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಯಾಕೆಂದರೆ ಅವರು ಸಪ್ಲಿಮೆಂಟ್ರಿ ಅಂತ ಕೊಟ್ಬಿಟ್ಟಿದ್ದಾರೆ. ಇವಾಗ ಏನಿದೆ, ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಸಪ್ಲಿಮೆಂಟರಿ ಆ್ಯಂಗಲ್ ಇಸ್ 20. ಹಾಗಾದರೆ ಆ್ಯಂಗಲ್ ಎಮ್ಮು ಮೈನಸ್ ಆ್ಯಂಗಲ್ ಪಿ ಮಾಡಿದ್ರೆ 20 ಡಿಗ್ರಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅವ್ರು ಗಿವನ್ನು. ಇದು ಡಾಟಾ, ಇದು ಗಿವನ್ನು, ಆಯಿತಾ. ನೆಕ್ಸ್ಟ್ ಇದನ್ನು ಏನು ಮಾಡಬೇಕು, ನಾವು ಸಮ್ ಮಾಡಿದಾಗ ನಮಗೆ ಎಮ್ ವ್ಯಾಲ್ಯೂ ಬರುತ್ತೆ. ಎಮ್ ಇಸ್ ಈಕ್ವಲ್ ಟು 100 ಬಂತು ಈಗ, ಆಯಿತಾ. ಅದನ್ನು ಏನು ಮಾಡಿದ್ವಿ, ಈ ಒಂದು ಇದರಲ್ಲಿ ಯಾವ್ದಾರ ಈಕ್ವೇಷನಲ್ಲಿ ನೀವು ಹಾಕೊಂಡ್ಬಿಟ್ಟು ಪಿ ವ್ಯಾಲ್ಯೂನ ಕಂಡುಹಿಡಿಯಿರಿ. ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತಲ್ವ, ಅದಕ್ಕೆ ಪಿ ವ್ಯಾಲ್ಯೂ ಬಂತು. ಪಿ ವ್ಯಾಲ್ಯೂನ ಮಾಡಬೇಕು. ನಾನಿಲ್ಲಿ ಏನು ಮಾಡಿದ್ದೀನಿ, ಎಮ್ ವ್ಯಾಲ್ಯೂನ ಈ ಒಂದು ಈಕ್ವೇಷನಲ್ಲಿ ಹಾಕ್ಕೊಂಡಿದ್ದೀನಿ. ಆವಾಗ 100 ಪ್ಲಸ್ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ, ಪಿ ಇಸ್ ಈಕ್ವಲ್ ಟು 180 ಮೈನಸ್ 100 ದಟ್ ಈಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು 80. ನೀವು ಈ ಈಕ್ವೇಷನಲ್ಲಿ ಹಾಕಿದರೂ ಸೇಮ್ ಬರುತ್ತೆ, ನೋ ಪ್ರಾಬ್ಲಮ್. ಇವಾಗ ಎಮ್ ಗೊತ್ತಾಯಿತು, ನಮಗೆ ಪಿ ಗೊತ್ತಾಯಿತು. ಕಂಡೀಷನ್ ಏನು ಹೇಳಿದ್ದಾರೆ ಅವರು, ಲಾಸ್ಟ್ ಕಂಡೀಷನ್ನು ವ್ಯಾಲ್ಯೂ 3p ಮೈನಸ್ 50 ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಪಿ ವ್ಯಾಲ್ಯೂನ ಬೇಕಾಗಿದೆ ನಮಗೆ. ಪಿ ವ್ಯಾಲ್ಯೂನ ಹಾಕ್ಕೊಂಬಿಟ್ಟು, ಪಿ ವ್ಯಾಲ್ಯೂ ಎಷ್ಟಿದೆ, 80 ಇದೆ. 3 ಇಂಟು 80 ಮೈನಸ್ 50 ದಟ್ ಈಸ್ ಈಕ್ವಲ್ ಟು ಗೊತ್ತಿಲ್ಲ ನಮಗೆ, ಮಾಡಬೇಕು. ಆವಾಗ 3 8 ಜ 24 240 ಬರುತ್ತೆ, ಮೈನಸ್ 50, ಆವಾಗ 190 ಆಗುತ್ತೆ. 3p ಮೈನಸ್ 50 ಇಸ್ ಈಕ್ವಲ್ ಟು 180 ಬಂತು. ಈ ಥರ ಸಾಲ್ವ್ ಮಾಡಬೇಕು. ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತಂದರೆ 2 ಆ್ಯಂಗಲ್ನ ಸೇರಿಸಿದ್ರೆ 180 ಆಗುತ್ತೆ. ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತಂದರೆ 90 ಆಗುತ್ತೆ. ಇವೆರಡನ್ನೂ ನಮಗೆ ಕಂಡೀಷನ್ನು ಗೊತ್ತಿದ್ದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇನ್ನೊಂದು ಏನು ಅಂತಂದರೆ ಟ್ರಾನ್ಸ್ವರ್ಸ್ ಲೈನು ಅಂತಂದರೆ ನಮಗೆ ಏನು ಬರುತ್ತೆ, 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ಸು, ಕರಸ್ಪಾಂಡಿಂಗ್ ಆ್ಯಂಗಲ್ಸು ಮತ್ತು ಸಪ್ಲಿಮೆಂಟರಿ ಆ್ಯಂಗಲ್ಸ್. ಇದ್ರ ಕಡೆ ಗಮನ ಕೊಡಿ. ಇನ್ನೊಂದು ತುಂಬ ಇಂಪಾರ್ಟೆಂಟು ಅಂತಂದರೆ ಡಿವಿಸಿಬಿಲಿಟಿ ರೂಲು. ಇದ್ರ ಮೇಲೆ ಕ್ವಶನ್ಸ್ ಒಂದು ಇದ್ದೇ ಇರುತ್ತೆ. ಇದರಲ್ಲಿ ಏನು ಅಂತಂದರೆ ಒಂದು ದೊಡ್ಡ ನಂಬರ್ ಕೊಟ್ಬಿಟ್ಟಿರ್ತಾರೆ, ಅದರಲ್ಲಿ ವೇರಿಯೇಬಲ್ಸ್ ಕೊಟ್ಟಿರ್ತಾರೆ, ಅದನ್ನು ಕಂಡುಹಿಡಿಬೇಕು. ಇನ್ನೊಂದು ಯಾವ ಥರ ಕಂಡುಹಿಡಿಬೇಕು ಅಂತಂದರೆ ಅದರ ಸ್ಕ್ವೇರ್ ರೂಟ್ ಕಂಡುಹಿಡೀರಿ, ಈ ಥರದ್ದೆಲ್ಲ ಕೊಡ್ತಾ ಹೋಗ್ತಾರೆ. ನಾನು ಸಿಂಪಲ್ಲಾಗಿ ಒಂದು ಕ್ವಶನ್ನ ತೋರಿಸ್ಬಿಡ್ತೀನಿ. ಎ 9 ಡಿಜಿಟ್ ನಂಬರ್ 5x 9274y
ಇಲ್ಲಿ 2 ವೇರಿಯಬಲ್ ಇದೆ. ಡಿವಿಸಬಲ್ ಬೈ 88 ಅಂತ ಕೇಳಿದ್ದಾರೆ. ದೆನ್ ದ ವ್ಯಾಲ್ಯೂ ಆಫ್ 2x + 3y = ಡ್ಯಾಶ್ ಅಂತ ಕೇಳಿದ್ದಾರೆ. ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂತಂದರೆ ನಮಗೆ ಡಿವಿಸಿಬಿಲಿಟಿ ರೂಲ್ ಗೊತ್ತಿರಬೇಕು. ಇವಾಗ ಡಿವಿಸಿಬಿಲಿಟಿ ರೂಲ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಆದರೂ ನೋಡ್ತಾ ಹೋಗೋಣ. ರೂಲ್ ಆಫ್ 2 ಏನು ಹೇಳುತ್ತೆ ಅಂದರೆ ಲಾಸ್ಟ್ ಡಿಜಿಟ್ ನಮಗೆ ಏನು ಕೊಟ್ಟಿರುವಂತಹ ನಂಬರಲ್ಲಿ ಲಾಸ್ಟ್ ಡಿಜಿಟು 2 ಇಂದ ಡಿವೈಡ್ ಆಗಬೇಕು. ಹಾಗಿತ್ತು ಅಂತಂದರೆ ಅದು ಏನಾಗುತ್ತೆ, ಡಿವಿಸಿಬಿಲಿಟಿ ರೂಲ್ನ ಅಪ್ಲೈ ಆಗುತ್ತೆ ಅಂತ. ಇಲ್ಲ ಅಂತಂದರೆ ಮಲ್ಟಿಪಲ್ ಆಫ್ 2 ಇರಬೇಕು. ಮಲ್ಟಿಪಲ್ ಆಫ್ 2 ಅಂತಂದರೆ 2, 4, 6, 8, 0 ಅನ್ನೋದು ಲಾಸ್ಟ್ ಡಿಜಿಟಲ್ಲಿ ಬರಬೇಕು. ಅದೇ ಥರನೇ 4, ಅದೇ ಥರನೇ 8. ಆದರೆ ಇಲ್ಲಿ ನಾವು 2 ಅಂದಾಗ ಲಾಸ್ಟ್ ಡಿಜಿಟ್ ಒಂದೇ ತೊಗೊಂಡಿದ್ವಿ. 4 ಅಂದಾಗ ಲಾಸ್ಟ್ 2 ಡಿಜಿಟ್ ಬರಬೇಕು. 8 ಅಂದಾಗ ಲಾಸ್ಟ್ 3 ಡಿಜಿಟನ್ನು ನೋಡ್ತೀವಿ. ಆಯಿತಾ? ಮಲ್ಟಿಪಲ್ ಆಫ್ 8, ಮಲ್ಟಿಪಲ್ ಆಫ್ 4 ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ ಇವಾಗ 3, 2, 4 ಅಂದಾಗ ಇದು ಡಿವಿಜಿಬಲ್ ಬೈ 4 2ರಿಂದ ಹೋಗುತ್ತಾ ಅಂತ ಕೇಳ್ತಾರೆ. ಹೌದು, ಯಾಕೆ ಅಂದರೆ ಇಲ್ಲಿ ಫಸ್ಟ್ ನಂಬರ್ ಕನ್ಸಿಡರ್ ಮಾಡಬೇಕು. 2 ಮಲ್ಟಿಪಲ್ ಆಫ್ 2, ಫಸ್ಟ್ ಲಾಸ್ಟ್ ಡಿಜಿಟ್ ಏನಿದೆ 4 ಇದೆ, ಅದು ಮಲ್ಟಿಪಲ್ ಆಫ್ 2 ಇದೆ. ಹೌದಾ? ಹಾಗಾದರೆ ಇದು ಹೋಗುತ್ತೆ. ಲಾಸ್ಟ್ ಡಿಜಿಟ್ ರೂಲ್ ಆಫ್ 4 ಏನು ಹೇಳುತ್ತೆ, ಲಾಸ್ಟ್ 2 ಡಿಜಿಟ್ ಏನಿರಬೇಕು, ಮಲ್ಟಿಪಲ್ ಆಫ್ 4 ಇರಬೇಕು. ಇವಾಗ ಮಲ್ಟಿಪಲ್ ಆಫ್ 4 ಇದೆನಾ, ಇದು 4 4s 4 4 4 4 2 8 4 3 2 4 4 16 4 5 20 ಅಂತ ಹೇಳ್ಬಿಟ್ಟು ಲಾಸ್ಟ್ 2 ಡಿಜಿಟ್ ನೋಡಬೇಕು. ಆಗುತ್ತಾ? ಹೌದು. ನೆಕ್ಸ್ಟ್ ಲಾಸ್ಟ್ 3 ಡಿಜಿಟ್ ನೋಡಬೇಕು. ಆಗುತ್ತಾ? ಇಲ್ಲ, 8ಇಂದ ಹೋಗಲ್ಲ. ಈ ಥರದ್ದನ್ನೇ ನೋಡ್ತಾ ಹೋಗಬೇಕು. ಅರ್ಥ ಆಯ್ತಾ? ಈಗ ಸಮ್ ಆಫ್ ದ ಡಿಜಿಟ್ ಡಿವೈಡೆಡ್ ಬೈ 3 ಆದರೆ ಏನಾಗುತ್ತೆ ಅಂತಂದರೆ ರೂಲು 3 ಅಪ್ಲೈ ಆಗುತ್ತೆ. ಕೊಟ್ಟಿರುವಂಥ ನಂಬರ್ನ ನಾವೇನು ಮಾಡಬೇಕು, ಸಮ್ ಮಾಡಬೇಕು. ಇವಾಗ 3 + 2 + 4 ಮಾಡಿಬಿಟ್ಟು ಡಿವಿಷಬಲ್ ಬೈ 3 ಮಾಡಬೇಕು. ಆವಾಗ ಹೋಗುತ್ತಾ ಅಂತ ನೋಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. 5 ಅಂತಂದರೆ ಲಾಸ್ಟ್ ಡಿಜಿಟು 0 ಅಥವಾ 5 ಇದ್ದರೆ ಸಾಕು. ರೂಲು 6 ಏನು ಹೇಳುತ್ತೆ ಅಂತಂದರೆ 2 ಮತ್ತು 3 ಇತ್ತು, ಅದು ಡಿವಿಸಬಲ್ ಬೈ 6 ಆಗಿರಬೇಕು ಅಂತ ಹೇಳುತ್ತೆ. ಆಮೇಲೆ ಇದು ಅಂದರೆ 2 ಟೇಬಲ್ ಇವೆರಡು 3 ಮತ್ತು 2 ಇವೆರಡು ಅಪ್ಲೈ ಆಗಿರಬೇಕು 6 ಆದರೆ. ಲಾಸ್ಟ್ 7 ಡಿಜಿಟ್ ರೂಲ್ ಫಾರ್ 7 ಡಿಜಿಟ್ ಅಂದರೆ ಲಾಸ್ಟ್ ಡಿಜಿಟ್ ಡಬಲ್ ದೆನ್ ಮೈನಸ್ ಫ್ರಮ್ ದ ರೆಸ್ಟ್ ಆಫ್ 7. ಇದು ತುಂಬಾ ಡಿಫಿಕಲ್ಟ್ ಅಲ್ಲ, ಬಟ್ ಡಿಫ್ರೆಂಟ್ ಆಗಿದೆ. ಏನಿದೆ ಅಂತಂದರೆ ಲಾಸ್ಟ್ ಡಿಜಿಟು ಡಬಲ್ ಮಾಡಬೇಕು, ಆಮೇಲೆ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಇದರಿಂದ ಫ್ರಮ್ ಆಲ್ ಹಿಂದ್ಗಡೆ ಇಂಥ ಡಿಜಿಟನ್ನು ಸಪ್ರೇಟ್ ಮಾಡ್ತಾ ಬರಬೇಕು. ಇದು ಒಂದು ಡಿಫ್ರೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ರೂಲ್ 9 ಏನು ಹೇಳುತ್ತೆ ಅಂದರೆ ಸಮ್ ಆಫ್ ದ ಡಿಜಿಟ್ ಡಿವೈಡೆಡ್ ಬೈ 9. ಇಲ್ಲಿ ಏನಂದರೆ 4 ಸೇಮ್ ಇರುತ್ತೆ, 2 ಸೇಮ್ ಇರುತ್ತೆ, 4 ಸೇಮ್ ಇರುತ್ತೆ, 8 ಸೇಮ್ ಇರುತ್ತೆ, 3 ಮತ್ತು 9 ಸೇಮ್ ಇರುತ್ತೆ. ಡಿಫ್ರೆಂಟ್ ಏನು ಅಂತಂದರೆ ಒಂದು 7, ಇನ್ನೊಂದು ಏನಾಗಿರುತ್ತೆ 9 ಡಿಫ್ರೆಂಟ್ ಇದೆ, ಅದು 11 ಡಿಫ್ರೆಂಟ್ ಇದೆ, ಹಾಗೆಯೇ 6 ಕೂಡ ಡಿಫ್ರೆಂಟ್ ಇದೆ. ಇನ್ನೆಲ್ಲ ಒಂದೇ ಥರ ಪ್ಯಾಟ್ರನ್ ಇದೆ. 11 ಏನು ಹೇಳುತ್ತೆ ಅಂತಂದರೆ ಒಂದು ಆಡ್ ನಂಬರು ಮತ್ತು ಈವನ್ ನಂಬರನ್ನ ಏನು ಮಾಡಬೇಕು, ಆಡ್ ಡಿಜಿಟ್ ನಂಬರ್ಸು ಮತ್ತು ಈವನ್ ಡಿಜಿಟ್ ನಂಬರ್ಸನ್ನು ಆ್ಯಡ್ ಮಾಡಿ ಆಡ್ ಮತ್ತು ಈವನ್ನ ಸಬ್ಟ್ರ್ಯಾಕ್ಟ್ ಮಾಡಿಬಿಟ್ಟು ಅದು ಏನಾಗುತ್ತೆ 11ಅಲ್ಲಿ ಹೋದರೆ ಡಿವಿಸಬಲ್ ಬೈ ರೂಲು 11 ಅಪ್ಲೈ ಆಗಿದೆ ಅಂತ. ಇಲ್ಲ ಅಂತಂದರೆ ಇಲ್ಲ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. 11ಇಂದ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಡಿವಿಸಿಬಿಲಿಟಿ ರೂಲ್ ಬಂದ್ವಲ್ಲ, ಇವಾಗ ಏನು ಹೇಳಿದ್ದಾರೆ, ಈ ಒಂದು ನಂಬರು 88ಇಂದ ಡಿವೈಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. 88 ಇದನ್ನು ನಾವು ಫ್ಯಾಕ್ಟರ್ಸ್ನ ಬರ್ಕೋಬೇಕು. 8 × 11 ಬರ್ಕೊಂಡಿದ್ದೀನಿ. ಡಿವಿಸಿಬಲ್ ಬೈ 8 ರೂಲ್ ಗೊತ್ತಿದೆ ನಿಮಗೆ. ಲಾಸ್ಟ್ 3 ಡಿಜಿಟು ಮಸ್ಟ್ ಬಿ ಡಿವಿಸಿಬಲ್ ಬೈ 8 ಅಂತ. 7 4 ವೈ ಬಟ್ ನಮಗೆ ವೈ ಗೊತ್ತಿಲ್ಲ ಅಂತಂದಾಗ ನಾವು 8 ಮಾಡಿಕೊಂಡು 8 ಟೇಬಲ್ಸ್ನ ಹೇಳಬೇಕು. 8 ಟೇಬಲ್ಸ್ನ ಹೇಳಿದಾಗ ನಮಗೆ ಇಲ್ಲಿ ಏನಂದರೆ 7 4 ಮತ್ತು ಇಲ್ಲಿ ಎಕ್ಸ್ ಇರುತ್ತಲ್ವ, ಈಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬರುತ್ತೆ. ಇವಾಗ ಹಿಂಗೆ ಮಾಡಿದಾಗ ನಮಗೇನಾಗುತ್ತೆ, ವೈ ವ್ಯಾಲ್ಯೂ ಕಂಡುಹಿಡ್ತೀವಿ. x = 4 ಇದಾಯಿತು. ನೆಕ್ಸ್ಟ್ ಏನು ಮಾಡಬೇಕು, ಇದು ರೂಲು 11 ನೋಡಬೇಕು. 11 ಏನು ಹೇಳುತ್ತೆ, ಸಮ್ ಆಫ್ ದ ಈವನ್ ಪ್ಲೇಸು ಮತ್ತು ಸಮ್ ಆಫ್ ದ ಆಡ್ ಪ್ಲೇಸ್ನ ಡಿಫ್ರೆನ್ಸ್ ತೆಗಿಬೇಕು.
ಫಸ್ಟ್ ನಾವೇನು ಮಾಡಿದ್ದೀವಿ, ಸಮ್ ಆಫ್ ದ ಈವನ್ ಪ್ಲೇಸು 5 ಈಗ ಏನು ಗೊತ್ತಾ ಇಲ್ಲಿ 5 ಆಮೇಲೆ 9 ಈ ಥರ ಡಿಫ್ರೆನ್ಸ್ ತೆಕ್ಕೊತ ಹೋಗಬೇಕು. 5 9 7 ವೈ ಅಂತ ಹಾಕ್ಬಿಟ್ಟು ಡಿಫ್ರೆನ್ಸ್ ತೆಗೆದು ಆಮೇಲೆ ಇಲ್ಲೂ ಕೂಡ ಡಿಫ್ರೆನ್ಸ್ ತೆಗಿಬೇಕು. ಎಕ್ಸ್ ವ್ಯಾಲ್ಯೂ ಬರುತ್ತೆ, ಇಲ್ಲಿ ವೈ ವ್ಯಾಲ್ಯೂ ಏನಂತ ಗೊತ್ತಿದೆ ನಮಗೆ 4ನ ಹಾಕ್ಕೋಬೇಕು. ಹಾಕ್ಕೊಂಡಾಗ ಡಿಫ್ರೆನ್ಸ್ ಬರುತ್ತೆ. ನಿಮಗೆ ಈ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೇನೆ, ಪ್ರತಿಯೊಂದು ಡೀಟೇಲ್ಸ್ ಕೂಡ ಹೇಳಿದ್ದೀನಿ. ಡಿವಿಸಿಬಿಲಿಟಿ ರೂಲ್ ಯಾವ ಥರ ತಗೊಳ್ಬೇಕು, ಯಾವ ಥರ ಇದು ಪ್ರಾಬ್ಲಮ್ನ ಮಾಡಬೇಕು ಅಂತೇಳ್ಬಿಟ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವೆರಡನ್ನು ಡಿಫ್ರೆನ್ಸ್ ಮಾಡಿಬಿಟ್ಟು ನೋಡಬೇಕು. ಆಮೇಲೆ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಬರುತ್ತೆ. ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಹಾಕಿದಾಗ 26 ಬರುತ್ತೆ ಆನ್ಸರ್. ಸೊ 26 ಎಲ್ಲಿದೆ ಅಂತ ನೋಡ್ಬಿಟ್ಟು ನಾವು ಮಾರ್ಕ್ ಮಾಡಬೇಕು. ಇವರು ಆಲ್ರೆಡಿ 82 ಹೋಗುತ್ತೆ ಅಂತ ಕೊಟ್ಬಿಟ್ಟಿದ್ದಾರೆ. ಬೇರೆ ಕ್ವಶನಲ್ಲಿ ಏನಿರುತ್ತೆ ಅಂದರೆ ಒಂದು ನಂಬರ್ ಕೊಟ್ಟು ಯಾವುದ್ರಲ್ಲಿ ಹೋಗುತ್ತೆ ಅಂತ ಕೇಳ್ತಾರೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.